ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಇಂದೊಂದು ದೈವಾನುಗ್ರಹ ಇರುವ ದಿನವೂ ಸಮಯವೂ ಆಗಿರಲಿ. ಡೈಲಿ ಬ್ಲೆಸ್ಸಿಂಗ್ ಅಲ್ಲಿ ಪಾಲ್ಗೊಳ್ಳುವ ಎಲ್ಲರಿಗೂ ಎಲ್ಲರ ನಿಯೋಗಕ್ಕಾಗಿ ಪ್ರಾರ್ಥಿಸುತ್ತೇನೆ. ಒಂದೊಂದು ದಿನವೂ ದೇವರ ವಾಕ್ಯ ಆಲಿಸುವ ಎಲ್ಲರಿಗೆ ಅವರ ಕುಟುಂಬದ ಒಳಗೆ ದೇವರ ಅದ್ಭುತ ಶಕ್ತಿ ಹಬ್ಬಿ ಹರಡಲಿ. ಪ್ರಾರ್ಥನೆಯೊಂದಿಗೆ ದೇವರ ವಾಕ್ಯವನ್ನು ಆಲಿಸೋಣ. ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯ 3ನೇ ವಾಕ್ಯವನ್ನು ಆಲಿಸೋಣ. ಆದುದರಿಂದ ಇಸ್ರಾಯೇಲರೇ, ನಿಮ್ಮ ಪಿತೃಗಳ ದೇವರಾದ ಸರ್ವೇಶ್ವರ ವಾಗ್ದಾನ ಮಾಡಿದ ಪ್ರಕಾರ ಹಾಲು ಜೇನು ಹರಿಯುವ ಆ ನಾಡಿನಲ್ಲಿ ನಿಮಗೆ ಶುಭ ಉಂಟಾಗುವಂತೆ, ನೀವು ಬಹಳವಾಗಿ ಹೆಚ್ಚಿ ಅಭಿವೃದ್ಧಿಯಾಗುವಂತೆ ಈ ಆಜ್ಞೆಗಳನ್ನು ಲಕ್ಷ್ಯವಿಟ್ಟು ಕೇಳಿ ಅನುಸರಿಸಿರಿ. ಪ್ರಿಯರೇ, ಈ ವಾಕ್ಯದ ಪ್ರಥಮ ಭಾಗವನ್ನು ನೀವು ಗಮನಿಸಿದ್ದೀರಾ? ನಿಮಗೆ, ನಿಮ್ಮ ಕುಟುಂಬಕ್ಕೆ ಉಳಿತುಂಟಾಗಲು, ನಿಮ್ಮ ಆರೋಗ್ಯ, ಸಂಪತ್ತು, ನಿಮ್ಮ ವ್ಯಾಪಾರ, ನಿಮ್ಮ ಕೆಲಸ ಕಾರ್ಯ, ನಿಮ್ಮ ವಿದ್ಯಾಭ್ಯಾಸ ಎಲ್ಲವೂ ಉಳಿತು ಉಂಟಾಗಲು ಅದಕ್ಕೆ ನಾವು ಏನು ಮಾಡಬೇಕು? ಸುಮ್ಮನೆ ಹೇಳಿದರೆ ನಮಗೆ ಉಳಿತು ಉಂಟಾಗುವುದಿಲ್ಲ. ಅದಕ್ಕೆ ನಾವು ಏನು ಮಾಡಬೇಕು? ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯ 6ರಿಂದ 9ರವರೆಗೆ ವಾಕ್ಯಗಳು. ಆ ವಾಕ್ಯದಲ್ಲಿ ಬರೆದಿದೆ. ವಾಕ್ಯವನ್ನು ಆಲಿಸೋಣ. ಈ ದಿನ ನಾನು ನಿನಗೆ ತಿಳಿಸುವ ಮಾತುಗಳು ನಿಮ್ಮ ಹೃದಯದಲ್ಲಿ ನಾಟಿರಲಿ. ಇವುಗಳನ್ನು ನಿನ್ನ ಮಕ್ಕಳಿಗೆ ಮನದಟ್ಟಾಗಿಸು. ಮನೆಯಲ್ಲಿರುವಾಗಲೂ, ಪ್ರಯಾಣದಲ್ಲಿರುವಾಗಲೂ, ಮಲಗುವಾಗಲೂ, ಏಳುವಾಗಲೂ ಇವುಗಳನ್ನು ಕುರಿತು ಪಾಠ ಹೇಳು. ಜ್ಞಾಪಕಾರ್ಥವಾಗಿ ಅವುಗಳನ್ನು ನಿನ್ನ ಕೈಗೆ ಕಟ್ಟಿಕೋ. ಜ್ಞಾಪಕ ಪಟ್ಟಿಯಂತೆ ಹಣೆಗೆ ತೊಟ್ಟುಕೋ. ನಿನ್ನ ಮನೆ ಬಾಗಿಲಿನ ನಿಲುವು ಪಟ್ಟಿಗಳಲ್ಲೂ ತಲೆ ಬಾಗಿಲಿನ ಮೇಲೂ ಅವುಗಳನ್ನು ಬರೆ. ಪ್ರಿಯರೇ, ದೇವರು ನೀಡುವ ವಾಕ್ಯಗಳು ನೀವು ಆಲಿಸಿದರೆ ಸಾಲದು, ಪುಸ್ತಕದಲ್ಲಿ ಬರೆದು ಇಟ್ಟರೆ ಸಾಲದು, ಅದು ನಮ್ಮ ಹೃದಯದಲ್ಲಿ ಇರಬೇಕು. ಹಾಲೆಲೂಯ. ಮಕ್ಕಳನ್ನು ಇಂಗ್ಲಿಷ್, ಹಿಂದಿ ಕಲಿಸಿದರೆ ಸಾಲದು, ದೇವರ ವಾಕ್ಯವನ್ನು ಕಲಿಸಿಕೊಡಬೇಕು. ನಾವು ಮನೆಯಲ್ಲಿ ವಾಕ್ಯದ ಬಗ್ಗೆ ಮಾತನಾಡಿಕೊಂಡಿರಬೇಕು. ಶೇರ್ ಮಾಡಿದರೆ ಸಾಲದು, ಧ್ಯಾನಿಸಿಕೊಂಡಿರಬೇಕು. ಪ್ರಿಯರೇ, ನಾವು ಇಂದು ವಾಕ್ಯ ಆಲಿಸುವಾಗ ನಾವು ಎಷ್ಟು ಸೀರಿಯಸ್ ಆಗಿ ದೇವರ ವಾಕ್ಯವನ್ನು ಆಲಿಸಬೇಕೆಂದು ಪವಿತ್ರ ಗ್ರಂಥದಲ್ಲಿ ಬರೆದಿರುವುದು. ಅದು ಹೃದಯದಲ್ಲಿ ಸ್ವೀಕರಿಸುವಾಗ ಉಳಿತುಂಟಾಗಲು ಕಾರಣವಾಗುವುದು, ನಿಮ್ಮ ಬಿಡುಗಡೆಗೆ ಕಾರಣವಾಗುವುದು, ನಿಮ್ಮ ಸೌಖ್ಯಕ್ಕೆ ಕಾರಣವಾಗುವುದು, ನಿಮ್ಮ ತಲೆಮಾರು ಅನುಗ್ರಹಿಸಲ್ಪಡುವುದಕ್ಕೆ ಕಾರಣವಾಗುವುದು. ಪ್ರಿಯರೇ, ನಮ್ಮ ಕರಗಳು ಹೃದಯದಲ್ಲಿ ಇಟ್ಟು ಹೇಳೋಣ, ಇಂದು ಆಲಿಸಿದ ವಾಕ್ಯ ನನಗಿರುವುದು, ನನ್ನ ಕುಟುಂಬಕ್ಕಿರುವುದು. ಇಂದಿನ ವಾಕ್ಯ ನನಗೆ ಉಳಿತು ಉಂಟಾಗಲು ನನ್ನೊಂದಿಗೆ ದೇವರು ಹೇಳುತ್ತಿರುವುದು, ದೇವರು ನನ್ನೊಂದಿಗೆ ಮಾತನಾಡುತ್ತಿರುವುದು. ಇದನ್ನು ನಾನು ವಿಶ್ವಾಸಿಸುತ್ತೇನೆ. ಹಾಲೆಲೂಯ. ದೇವರು ನಿರ್ಧರಿಸುವ ಸ್ಥಳದಲ್ಲಿ ನನ್ನನ್ನು, ನಿನ್ನನ್ನು ತಲುಪಿಸುತ್ತಾರೆ. ಹಾಲೆಲೂಯ. ಪ್ರಿಯರೇ, ಈ ದಿನ ಅನುಗ್ರಹವಾಗಲು ಪ್ರಾರ್ಥನೆಯೊಂದಿಗೆ ಪ್ರಭುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ದೇವರು ನೀಡುವ ಸಂಪತ್ತು ನನಗೂ ನಿಮಗೂ ಉಂಟಾಗಲಿ. ಈ ವಾಕ್ಯವನ್ನು ಅನೇಕರಿಗೆ ಕಳಿಸಿಕೊಟ್ಟು ಪ್ರಾರ್ಥಿಸುವ. ಹಲ್ಲೆಲೂಯ, ಆಮೆನ್. ನಮ್ಮ ಪ್ರಭು ಯೇಸುಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆಯಿಂದೆಲ್ಲ ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯ.